ಮಾಲೂರು ತಾಲೂಕಿನ ಮತ್ತೋರ್ವ ರಾಜಕೀಯ ಧುರೀಣ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಯವರ ಸಾರಥ್ಯದಲ್ಲಿ ಇಡೀ ಮಾಲೂರು ತಾಲೂಕಿನಾದ್ಯಂತ ಮನೆ ಮನೆಗೂ ಗಂಗಾಜಲ ತಲುಪಿಸುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಇಡೀ ಭಕ್ತ ಸಾಗರವೇ ಭಕ್ತಿ ಭಾವದಿಂದ ಮಿಂದೆದ್ದಿದೆ. ಕರ್ನಾಟಕದಿಂದಲೂ ಸಹ ಬಹಳಷ್ಟು ಗಣ್ಯರು, ಜನಸಾಮಾನ್ಯರು ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಆದರೆ ಕೆಲವರಿಗೆ ಹೋಗಲು ಸಾಧ್ಯವಾಗದೆ ದೂರದಿಂದಲೇ ಶಿವನಿಗೆ ಕೈ ಮುಗಿದಿದ್ದಾರೆ. ಅಂತಹ ಭಕ್ತರಿಗೆ ಇದೀಗ ಕುಂಭಮೇಳದ ಗಂಗಾಜಲವನ್ನ ಮನೆಯ ಬಾಗಿಲಿಗೆ ತಲುಪಿಸಲಿದ್ದಾರೆ ಕೃಷ್ಣಯ್ಯ ಶೆಟ್ಟಿಯವರು. ಕಳೆದ 18 ವರ್ಷಗಳಿಂದ ಈ ಪುಣ್ಯ ಕಾರ್ಯವನ್ನ ಮಾಡುತ್ತಾ ಬಂದಿರುವ ಮಾಜಿ ಸಚಿವರು ಈ ಬಾರಿಯೂ ಸಹ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಡೀ ತಾಲೂಕಿಗೆ ಗಂಗಾಜಲವನ್ನ ವಿತರಿಸಲಿದ್ದಾರೆ. ಇಂತಹ ಮಹಾನ್ ಕಾರ್ಯಕ್ರಮದ ಭಾಗವಾಗಿ ಮಾಲೂರು ನಗರದ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಿ ಶಂಕರನಾರಾಯಣ ಸ್ವಾಮಿಗೆ ಗಂಗಾಜಲ ಅಭಿಷೇಕವನ್ನ ನೆರವೇರಿಸಲಾಗಿದೆ. ಆ ಮೂಲಕ ಕುಂಭಮೇಳದಿಂದ ಟ್ಯಾಂಕರ್ ಮೂಲಕ ತರಿಸಿದ ಗಂಗಾಜಲವನ್ನ ಮನೆ ಮನೆಗೂ ತಲುಪಿಸುವ ಮಹತ್ ಕಾರ್ಯಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಈ ಸಂದರ್ಭದಲ್ಲಿ ಮಾಲೂರು ತಾಲೂಕಿನ ಎಲ್ಲ ಮುಖಂಡರುಗಳು ಹಾಗೂ ಕೃಷ್ಣಯ್ಯ ಶೆಟ್ಟಿ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎಸ್.ಎನ್. ಕೃಷ್ಣಯ್ಯ ಶೆಟ್ಟರು, ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನ ದೇವರು ನೀಡಲಿ. ಜೊತೆಗೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ 60 ಕೋಟಿಗೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ. ಆದರೆ ಕೆಲವರು ಆರ್ಥಿಕ ಸಮಸ್ಯೆಯಿಂದ, ಆರೋಗ್ಯ, ವಯಸ್ಸಿನ ಸಮಸ್ಯೆಯಿಂದ ಹೋಗಲು ಸಾಧ್ಯವಾಗಿಲ್ಲ. ಅಂತಹವರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಅಲ್ಲಿಂದ ಗಂಗಾಜಲವನ್ನ ತರಿಸಿದ್ದೇವೆ. ಈ ಕಾರ್ಯವನ್ನ ನಾವು 18 ವರ್ಷಗಳಿಂದಲೂ ಮಾಡುತ್ತಾ ಬಂದಿದ್ದು, ಯಾಕಂದ್ರೆ ಈ ಮಾಲೂರು ತಾಲೂಕು ತಮಗೆ ಎಲ್ಲವನ್ನ ನೀಡಿದ್ದು, ಆದ್ದರಿಂದ ಈ ಮೂಲಕ ಅವರ ಋಣವನ್ನ ತೀರಿಸುತ್ತಿದ್ದೇನೆ ಎಂದಿದ್ದಾರೆ. ಈ ಕುಂಭಮೇಳದ ಗಂಗಾಜಲವನ್ನ ಶಿವರಾತ್ರಿ ಹಬ್ಬದ ದಿನ ಸ್ನಾನ ಮಾಡುವಾಗ ನೀರಿಗೆ ಬೆರೆಸಿಕೊಂಡು ಸ್ನಾನ ಮಾಡಿದ್ರೆ ನಿಜಕ್ಕೂ ಅದು ಕುಂಭಮೇಳದಲ್ಲಿಯೇ ಸ್ನಾನ ಮಾಡಿದಷ್ಟು ಸಮಾಧಾನವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಗಂಗಾಜಲವನ್ನ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ತಾಲೂಕಿನ, ಈ ರಾಜ್ಯದ ಎಲ್ಲ ಜನತೆಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರ ಪರವಾಗಿ. ಇವತ್ತು ಏನು ನಾನು ಈಗಾಗಲೇ ನಿಮ್ಗೆಲ್ರಿಗೂ ತಿಳಿಸಿದ್ದೆ ಈ ಮಾಧ್ಯಮದ ಮುಖಾಂತರ, ಶಿವರಾತ್ರಿಗೆ ಗಂಗಾಜಲ ವಿತರಣೆ 18 ವರ್ಷಗಳಿಂದ ಏನು ಮಾಡ್ತಿದ್ದೀನಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಏನಿದ್ದೀವಿ, ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಬಾರಿ ಮಾಲೂರಲ್ಲೂ ಕೂಡ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಇಷ್ಟೇ, ಈ ಒಂದು ಕುಂಭಮೇಳದ ಸಂದರ್ಭ ಇದು. ಕೋಟಿ ಜನ, ಇವತ್ತು ಸುಮಾರು 60 ಕೋಟಿ ಜನ ಹೋಗಿ ಕುಂಭಮೇಳದಲ್ಲಿ ಬಿಂದು ಸ್ನಾನ ಮಾಡಿ ಪುಣ್ಯ ಕಟ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಆಸೆ, ಎಲ್ರಿಗೂ ಹೋಗಬೇಕು ಅನ್ನೋ ಇಚ್ಛೆ ಇದ್ದರೆ, ಆದರೆ ಸಾಧ್ಯ ಆಗದಿರೋಂಥ ಕಾರಣ ಇಷ್ಟೇ, ಆರ್ಥಿಕ ಮುಗ್ಗಟ್ಟು ಅಥವಾ ವಯಸ್ಸಾದವ್ರಿಗೆ ಮತ್ತು ನಾನಾ ರೀತಿ ಸಂದರ್ಭಗಳಲ್ಲಿ ಹೋಗ್ಲಿಕ್ಕೆ ಆಗದೇ ಇರೋರಿಗೆ ಆಸೆ ಇದ್ದು ಕೂಡ ಆಗ್ತಾಯಿಲ್ಲ. ಆ ಒಂದು ಪರಿಸ್ಥಿತಿನ ನಾನು ಅರ್ಥ ಮಾಡಿಕೊಂಡು ತಾಲೂಕಿನ ಎಲ್ಲ ಜನತೆಗೆ, ಈಗಾಗಲೇ ನನಗೆ ಈ ತಾಲೂಕು ನನಗೆ ನಾನು ಎತ್ತಿ ಹಿಡಿದಂಥ ತಾಲೂಕು ನಮ್ಮದು. ಈ ತಾಲೂಕಲ್ಲಿ ಎಲ್ಲೋ ಒಂದು ರೀತಿ, ಯಾವುದೋ ಒಂದು ರೀತಿಯಲ್ಲಿ ಯಾವಾಗಲಾದರೂ ಸಾಧ್ಯ ಆದಾಗ ಋಣ ತೀರಿಸ್ಕೋಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮನ ಈ ಸಾರಿ ಹೆಚ್ಚಿನ ರೀತಿಯಲ್ಲಿ ನಾನು ಯಾವತ್ತೂ ನಿಲ್ಲಿಸಿಲ್ಲ. ಪ್ರತಿ ಶಿವರಾತ್ರಿಗೂ ಕೂಡ ನಾನು ಗಂಗಾಜಲನ ಸುಮಾರು 5-10 ಸಾವಿರ ಬಾಟಲು ಫಿಲ್ ಮಾಡಿ ಇಲ್ಲಿ ಕಳಿಸ್ತಾ ಇದ್ವಿ. ಈ ಬಾರಿ ಸುಮಾರು 1 ಲಕ್ಷ ಬಾಟಲ್ನ ಫಿಲಪ್ ಮಾಡಿ ಒಂದೊಂದು ಮನೆಗೂ 2 ಬಾಟಲ್ ತಲುಪಿಸ್ತಾ ಇದ್ದೀವಿ. ಇವತ್ತಿಂದ ಕಾರ್ಯಕ್ರಮ ಆಗ್ತಾಯಿದೆ. ಯಾರು ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ ಅವರು ಹಬ್ಬದ ದಿನ, ಈ 50 ದಿನ ಕುಂಭಮೇಳದಲ್ಲಿ ಭಾಳ ವಿಶೇಷವಾದಂಥ ದಿನ ಶಿವರಾತ್ರಿ ದಿನ. ಯಾವತ್ತೇ ಕಾರ್ಯಕ್ರಮ ಕೊನೆಗೊಳ್ಳುವಂಥದ್ದು ಕೂಡ. ಆ ದಿನದಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಈಗ ಜಲನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ದೆ ಆದರೆ ಅಲ್ಲಿಗೆ ಹೋಗಿ ಬಂದಷ್ಟೇ ಪುಣ್ಯ ಅಂಥೇಳಿ ನಾನು ಭಾಳ ಹಿರಿಯರು, ಈ ಗುರು ಹಿರಿಯರು ನನಗೆ ಸಲಹೆಯನ್ನು ಕೊಟ್ಟು, ಆ ಸಲಹೆ ಮೇರೆಗೆ ಇವತ್ತಿನ ಕಾರ್ಯಕ್ರಮ ತಾಲೂಕಿನ ಎಲ್ಲ ಜನತೆಗೆ ಆ ಪುಣ್ಯ ಸಿಗಲಿ ಅನ್ನೋ ಭಾವನೆಯಿಂದ ಸದುದ್ದೇಶದಿಂದ ಮಾಡ್ತಿದ್ದೀವಿ.
ಎಲ್ರಿಗೂ ಇದನ್ನು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾನು ಈ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ.